ಸಂಗ್ರಾಮ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಗೋಲ್ಡ್ನ ಯಾವ್ಯಾವ ರೀತಿ ಪರ್ಚೇಸ್ ಮಾಡ್ಬೋದು, ಯಾವ್ಯಾವ ರೀತಿ ಇಂಟ್ರೆಸ್ಟ್ ಪ್ರೊಡ್ಯೂಸ್ ಮಾಡ್ಬೋದು ಗೋಲ್ಡಿಂದ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಯಾವ್ಯಾವ ಇನ್ವೆಸ್ಟ್ಮೆಂಟ್ ಎಷ್ಟೆಷ್ಟು ವರ್ಷ ಮೆಚುರಿಟಿ ಇದೆ, ಮತ್ತು ಯಾವ್ಯಾವ ರೀತಿ ಯಾವ್ಯಾವ ಇನ್ವೆಸ್ಟ್ಮೆಂಟಲ್ಲಿ ಟ್ಯಾಕ್ಸ್ನ ಸೇವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟೆಡ್ ಸಾವರಿನ್ ಗೋಲ್ಡ್ ಬಾಂಡ್ಸ್. ಸೊ ಬೇರೆ ಎಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗಿಂತ ಈ SGB ಬಂದು ಸೇಫೆಸ್ಟ್ ಆ್ಯಂಡ್ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ RBI ರೆಗ್ಯುಲೇಟ್ ಮಾಡುತ್ತೆ ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಕಳ್ತನ ಆಗುತ್ತೆ ಅನ್ನೋ ಭಯ ಇಲ್ಲ, ಮತ್ತು ಯಾವುದೇ ರೀತಿ ಮೋಸ ಆಗುತ್ತೆ ಫಂಡ್ಗಳಿಂದ ಅಂತ ಅದು ಭಯ ಇಲ್ಲ. ಇದರಲ್ಲಿ ಇನ್ನೊಂದು ಏನಪ್ಪ ಅಡ್ವಾಂಟೇಜು ಅಂದರೆ ಮಿನಿಮಮ್ 1 ಗ್ರಾಮ್ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಮಿನಿಮಮ್ 8 ಇಯರ್ಸ್ ಲಾಕಿಂಗ್ ಪೀರಿಯಡ್ ಇರುತ್ತೆ. ಅದೊಂದು ಇನ್ವೆಸ್ಟ್ಮೆಂಟ್ ವೈಸ್ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪ್ಪರ್ ಲಿಮಿಟ್ ಬಂದು 20 kg ನೀವು ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ಗೋಲ್ಡಿಂದ ರಿಟರ್ನ್ಸ್ ಹೇಗೆ ಪಡಿಬೋದು ಅಂದರೆ, ಮೊದಲನೇದು ಗೋಲ್ಡ್ ಪ್ರೈಸ್ ಹೇಗೆ ಜಾಸ್ತಿ ಆಗುತ್ತೋ ಅದೇ ರೀತಿ ನಿಮ್ಮದು ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ರಿಟರ್ನ್ಸ್ ಕೂಡ ಬರುತ್ತೆ. ಇನ್ನೊಂದು, ಗೋಲ್ಡ್ಗೆ RBI ಮಿನಿಮಮ್ 2.5% ಅಷ್ಟು ಇಂಟ್ರೆಸ್ಟ್ ರೇಟ್ ನಿಮಗೆ ಪೇ ಮಾಡುತ್ತೆ. ಸೊ ಈಗ ರಿಟರ್ನ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ ಟ್ಯಾಕ್ಸ್ ಬಗ್ಗೆನೂ ತಿಳ್ಕೊಬೇಕು ತಾನೆ. ಟ್ಯಾಕ್ಸು 3 ರೀತಿ ಬರುತ್ತೆ ಇದರಲ್ಲಿ. ಮೊದಲನೇದು, ನೀವು 8 ಇಯರ್ಸ್ ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಮಾಡಿದ್ರೆ ಬರೀ ಇಂಟ್ರೆಸ್ಟ್ ಮೇಲೆ ಮಾತ್ರ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಎರಡನೇದು ಬಂದು 5 to 8 ಇಯರ್ಸ್ ನೀವು ಗೋಲ್ಡ್ನ ತೆಗೆದ್ರೆ ಅದಕ್ಕೊಂದು ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಇದಕ್ಕೆ ನಿಮಗೆ ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಆಲ್ಮೋಸ್ಟ್ 20% ಅಷ್ಟು ಇನ್ಕ್ರೀಸ್ ಇನ್ ಪ್ರೈಸ್ ವ್ಯಾಲ್ಯೂ ಮೇಲೆ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಮೂರನೇದು ಬಂದು ಬಿಲೋ 5 ಇಯರ್ಸ್ ನೀವು ಗೋಲ್ಡ್ನ ತೆಗೆದ್ರೆ ಇದರಿಂದ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಇದು ಬೇಸ್ಡ್ ಆನ್ ಯಾವ ಸ್ಲ್ಯಾಬಲ್ಲಿ ಟ್ಯಾಕ್ಸ್ ಬೀಳುತ್ತೆ ಅನ್ನೋದ್ರ ಮೇಲೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅದ್ರ ಮೇಲೆ ನಿಮಗೆ ಈ ಟ್ಯಾಕ್ಸ್ ಬೀಳುತ್ತೆ. ಸೊ 8 ಇಯರ್ಸ್ವರೆಗೂ ನೀವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಳ್ಳೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಇದಾಗಿತ್ತು ಸಾವರಿನ್ ಗೋಲ್ಡ್ ಬಾಂಡ್ಸ್. ನೆಕ್ಸ್ಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ಹೆಂಗಸರ ಫೇವ್ರೆಟ್, ಗೋಲ್ಡ್ ಆಸ್ ಎ ಜ್ಯುವೆಲರಿ ಇನ್ವೆಸ್ಟ್ಮೆಂಟ್. ಜ್ಯುವೆಲರಿ ಕಂಪನಿಯಲ್ಲಿ ನೀವು ಒಂದು ಸ್ಕೀಮ್ ಪ್ರಕಾರ ನೀವು ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೆಲವು ಫೇಮಸ್ ಜ್ಯುವೆಲರಿ ಕಂಪನಿಯ ಸ್ಕೀಮ್ನ ಡಿಸ್ಕಸ್ ಮಾಡೋಣ. ಮೊದಲನೇದು ಬಂದು ತನಿಷ್ಕ್ ಗೋಲ್ಡನ್ ಹಾರ್ವೆಸ್ಟ್ ಸ್ಕೀಮ್. ಈ ಸ್ಕೀಮಲ್ಲಿ ಏನಿದೆಯಪ್ಪ ಅಂದರೆ, ಈ ಸ್ಕೀಮ್ದು ಟೆನ್ಯೂರ್ ಬಂದು 10 ತಿಂಗಳು ಮತ್ತು ಮಿನಿಮಮ್ ಅಮೌಂಟ್ 2000 rupees. ನೀವು ಮಲ್ಟಿಪಲ್ಸ್ ಆಫ್ 1000 ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕಲ್ಯಾಣ್ ಜ್ಯುವೆಲರ್ಸ್ ಧನ ಸಮೃದ್ಧಿ ಸ್ಕೀಮ್. ಇದರಲ್ಲಿ ನೀವು ಮಿನಿಮಮ್ 500 rupees ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಟಿಲ್ 40,000 per month. 11 ತಿಂಗಳ ಟೆನ್ಯೂರ್ ಪೀರಿಯಡ್ ಇರುತ್ತೆ ಇದರಲ್ಲಿ. ಇದೇ ರೀತಿ ಇನ್ನೂ ಹಲವು ಗೋಲ್ಡ್ ಸ್ಕೀಮ್ಗಳಿವೆ. ಈ ಜ್ಯುವೆಲರಿ ಇನ್ವೆಸ್ಟ್ಮೆಂಟ್ ಸ್ಕೀಮಲ್ಲಿ ನೀವು ಇಂಪಾರ್ಟೆಂಟ್ ಏನು ಪಾಯಿಂಟ್ಸ್ ನೋಡಬೇಕು ಅಂದರೆ, ಮೊದಲನೇದು ಟೆನ್ಯೂರ್ ಕಮಿಟ್ಮೆಂಟ್, ಎಷ್ಟು ತಿಂಗಳವರೆಗೂ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಗೋಲ್ಡ್ನ ವಿಡ್ರಾ ಮಾಡಬೇಕಾದ್ರೆ ಯಾವ ರೀತಿ ವಿಡ್ರಾ ಮಾಡ್ತೀರಾ ಅಂತ, ಅದು ರಿಡಂಪ್ಷನ್ ಟರ್ಮ್ಸ್. ನೀವು ಯಾವ ಕ್ಯಾರೆಟ್ ಗೋಲ್ಡ್ನ ವಿಡ್ರಾ ಮಾಡ್ತೀರಾ ಅನ್ನೋದು ನಿಮಗೆ ಮುಂಚೆನೇ ಗೊತ್ತಿರಬೇಕು. ಸೊ ಇದೆಲ್ಲ ನೋಡಬೇಕಾಗುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಪಾಯಿಂಟ್ ಏನು ನೋಡಬೇಕು ಅಂದರೆ, ಮೇಕಿಂಗ್ ಚಾರ್ಜಸ್ ಏನಿರುತ್ತೆ ಅಂತ ನೋಡಬೇಕಾಗುತ್ತೆ. ಬೇರೆ ಬೇರೆ ಜ್ಯುವೆಲರಿ ಶಾಪಿಂದ ಯಾವ್ಯಾವ ರೀತಿ ಡಿಫ್ರೆಂಟ್ ಸ್ಕೀಮ್ಸ್ ಇದೆ, ಅದರಲ್ಲಿ ಎಷ್ಟು ನಿಮಗೆ ಮೇಕಿಂಗ್ ಚಾರ್ಜಸ್ ಡಿಫ್ರೆನ್ಸ್ ಇದೆ ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು, ಪ್ಲ್ಯಾನಿಂದ ನಿಮಗೆ BIS ಹಾಲ್ ಮಾರ್ಕ್ ನಿಮಗೆ ಜ್ಯುವೆಲರಿ ಮೇಲೆ ಸಿಗುತ್ತಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಅದು ಸಿಕ್ಕಿದ್ರೆ ನೀವು ಖಂಡಿತ ನೀವು ಆ ಸ್ಕೀಮ್ನ ಆಪ್ಟ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ETF ಬಾಂಡ್ಸ್. ಇದು ಸ್ಟಾಕ್ ರೀತಿ ಗೋಲ್ಡ್ನ ಪರ್ಚೇಸ್ ಮಾಡೋದಾಗುತ್ತೆ. ಇಲ್ಲಿ ನೀವು ಲೆಸ್ ಅಮೌಂಟಲ್ಲಿ ಜಾಸ್ತಿ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಬೈ ಸೇಲ್ ಡೈಲಿ ಬೇಸಿಸಲ್ಲಿ ಟ್ರೇಡ್ ಮಾಡ್ಬೋದು. ETF ನೀವು BSE ಇಲ್ಲ NSE ಇಲ್ಲ ಟ್ರೇಡಿಂಗ್ ಆ್ಯಪ್ಸ್ಗಳಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಇದು ಸೆಬಿ ರೆಗ್ಯುಲೇಟೆಡ್ ಆಗಿರುತ್ತೆ. ಸೇಫ್ ಇನ್ವೆಸ್ಟ್ಮೆಂಟ್ ಬಟ್ ರಿಸ್ಕ್ ಇನ್ವೆಸ್ಟ್ಮೆಂಟ್.
ಟ್ಯಾಕ್ಸೇಷನ್ ಬಂದು 2 ಥರ ಇರುತ್ತೆ, HTCG ಮತ್ತು LTCG, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್. ಇದ್ಯಾವ ರೀತಿ ಅಂದರೆ ಮ್ಯೂಚುವಲ್ ಫಂಡ್ಸ್ ಅವರು ETF ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಮ ಪರವಾಗಿ ಅವರೇ ಪ್ಲ್ಯಾನ್ ಮಾಡಿ ETF ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಇದು ಟಾಪ್ 10 ETFs. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ಡಿಜಿಟಲ್ ಗೋಲ್ಡ್. ಮನೆಯಲ್ಲಿ ಗೋಲ್ಡ್ ಇಟ್ಕೊಳೋದು ಕಷ್ಟ ಆದರೆ ಇಲ್ಲ ಈಸಿಯಾಗಿ ಬೈ ಮಾಡಬೇಕು ಗೋಲ್ಡ್ ವಿತೌಟ್ ಎನಿ ಮೇಕಿಂಗ್ ಚಾರ್ಜಸ್ ಅಂದರೆ ಇದು ಬೆಸ್ಟ್ ಆಪ್ಷನ್. ಬಟ್ ಇದು ಅಷ್ಟು ಸೆಕ್ಯೂರ್ಡ್ ವೇ ಆಫ್ ಬೈಯಿಂಗು ಅಲ್ಲ, ಯಾಕೆಂದರೆ ಇದು ಫಿನ್ಟೆಕ್ ಕಂಪನಿಗಳು ರೆಗ್ಯುಲೇಟ್ ಮಾಡ್ತವೆ, RBI ಮತ್ತು SEBI ಅಲ್ಲ. ಇದಾಗಿತ್ತು ಗೈಸ್ ಈ ವಾರದ ವಿಡಿಯೋ ಆನ್ ಗೋಲ್ಡ್ ಇನ್ವೆಸ್ಟ್ಮೆಂಟ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.